ಆನಂದರಾವ್ ಸರ್ಕಲ್ ಬಳಿಯ ಬ್ರಿಡ್ಜ್ನ ಕೆಳಗಿನ ಸನ್ನಿವೇಶ ಒಂದು ದೊಡ್ಡ ಅಪಾಯವನ್ನ ಆಮಂತ್ರಣ ಮಾಡಿತ್ತು. ಸ್ವಲ್ಪದರಲ್ಲಿಯೇ ಆ ಅಪಾಯ ತಪ್ಪಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಭಾರಿ ದುರಂತ ಸಂಭವಿಸೋ ಎಲ್ಲ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅಲ್ಲಿನ ಯುವಕರು, ಸ್ಥಳೀಯ ಯುವಕರು ತೋರಿದಂತಹ ಸಮಯ ಪ್ರಜ್ಞೆಯಿಂದ 35ಕ್ಕೂ ಹೆಚ್ಚು ಜನ ಪ್ರಯಾಣಿಕರ ಪ್ರಾಣ ಉಳಿದಿದೆ. ಜೊತೆಗೆ ಅವರ ಪ್ರಾಣವೂ ಕೂಡ ಉಳಿದಿದೆ. ಬಸ್ನಲ್ಲಿ ಇದ್ದವರನ್ನ ಬಚಾವ್ ಮಾಡ್ತಾ ಇದ್ದವರು ಕೂಡ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಈ ಮಾರ್ಗದಲ್ಲಿ ಎಲೆಕ್ಟ್ರಿಕಲ್ ರೈಲು ಸಂಚರಿಸ್ತಾ ಇತ್ತು. ನಾವೀಗಾಗಲೇ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಆ ಕಾಪಾಡೋದಕ್ಕೆ ಬಂದಂತಹ ಯುವಕರು ಮತ್ತು ಪ್ರಯಾಣಿಕರು ಬ್ರಿಡ್ಜ್ ಹತ್ತುತ್ತಾ ಇದ್ದ ಹಾಗೆ ಅಲ್ಲಿ ಒಂದು ಟ್ರೈನ್ ಪಾಸ್ ಆಗುತ್ತೆ, ಎಲೆಕ್ಟ್ರಿಕಲ್ ರೈಲು ಪಾಸ್ ಆಗೋದನ್ನ ನಾವು ದೃಶ್ಯದಲ್ಲಿ ನಿಮ್ಗೆ ಈಗಾಗಲೇ ತೋರಿಸ್ತಿದೀವಿ. ಯಾವ ರೀತಿ ರೈಲು ಪಾಸ್ ಆಗ್ತಾ ಇತ್ತು ಅಂತ. ಸ್ವಲ್ಪ ಯಾಮಾರಿದ್ರೂ ಕೂಡ ಅಲ್ಲಿ ಒಂದು ದೊಡ್ಡ ಅನಾಹುತ ಸಂಭವಿಸೋ ಎಲ್ಲ ಸಾಧ್ಯತೆಯೂ ಇತ್ತು. ಅವರನ್ನ ತುರ್ತು ಮೇಲೆ ಎತ್ತಾ ಇದ್ದಾರೆ. ವಿಜುವಲ್ ಬರ್ತಾ ಇದೆಯಾ? ಎಸ್, ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಎಂತಹ ಒಂದು ದೊಡ್ಡ ಅನಾಹುತ ಸಂಭವಿಸೋ ಸಾಧ್ಯತೆ ಇತ್ತು ಅನ್ನೋದನ್ನ ನಾವಿಲ್ಲಿ ಊಹಿಸಿಕೊಳ್ಳಬಹುದಾಗಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ರೈಲು ಪಾಸ್ ಆಗುತ್ತೆ, ಅದರ ಮುಂದೆ ಪ್ರಯಾಣಿಕರು ಹಾಗೂ ರಕ್ಷಣೆಗೆ ಬಂದ ಯುವಕರು ಇರ್ತಾರೆ. ಇವತ್ತು ಎಂತಹ ಒಂದು ಕೆಟ್ಟ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿತ್ತು? ಭಾವನಾ, ಇವತ್ತಿನ ಬೆಂಗಳೂರಿನ ಮಳೆಗೆ ಒಂದು ದೊಡ್ಡ ಅನಾಹುತ ಒಂದು ಸ್ವಲ್ಪದ್ರಲ್ಲೇ ತಪ್ಪಿದಂತಾಗಿದೆ. ಯಾಕಂದ್ರೆ ಈ ಕಿನೋ ಥಿಯೇಟರ್ನ ಜಂಕ್ಷನ್ ಏನಿದೆ, ಆನಂದರಾವ್ ಸರ್ಕಲ್ ಬಳಿ ಬರುವಂತಹ ಈ ಒಂದು ರೈಲ್ವೆ ಅಂಡರ್ ಪಾಸ್ನ ಜಂಕ್ಷನ್ ಏನಿದೆ, ಇದು ಯಾವಾಗಲೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಕಳೆದ 2-3 ವರ್ಷಗಳ ಹಿಂದೆಯೂ ಕೂಡ ಇಲ್ಲಿ BMTC ಬಸ್ ಒಂದು ನೀರಿನಲ್ಲಿ ಮುಳುಗಿತ್ತು. ಅದನ್ನ ರೆಸ್ಕ್ಯೂ ಮಾಡಿದಂತಹ ಘಟನೆ ಕೂಡ ನಡೆದಿತ್ತು. ಇವತ್ತು KSRTC ಬಸ್ ಒಂದು ಮುಳುಗಿರುವಂತದ್ದನ್ನು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇಡೀ ಬಸ್ನ ತುಂಬಾ ನೀರು ತುಂಬಿದೆ. ಮಳೆ ದುರುಸಾಗಿ ಮಳೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಇಷ್ಟು ಪ್ರಮಾಣದ ನೀರು ಬಸ್ನಲ್ಲಿ ಹೋಗಿದೆ. ತಕ್ಷಣ ಬಸ್ನಲ್ಲಿದ್ದಂತಹ ಅಷ್ಟು ಪ್ರಯಾಣಿಕರನ್ನ ರಕ್ಷಿಸುವಂತಹ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಇಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಒಂದು ಸ್ವಲ್ಪವೇ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಬಸ್ನಲ್ಲಿದ್ದಂತಹ ಅಷ್ಟು ಜನರು ನೀರಿನಲ್ಲಿ ಮುಳುಗೋಗುವಂತಹ ಸಾಧ್ಯತೆ ಇತ್ತು. ಇವತ್ತು ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರದೇ ಇದ್ರೂ ಕೂಡ ಒಂದು ಸಣ್ಣ ಮಳೆಗೆ ಬೆಂಗಳೂರು ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲ. ನಾನು ನಿಮಗೆ ನಮ್ಮ ಮತ್ತೊಬ್ಬ ವರದಿಗಾರ ಮುತ್ತು ಲಮಾಣಿ ನಿಂತಿರುವಂತಹ ಜಾಗವನ್ನ ತೋರಿಸ್ತಾ ಇದ್ದೀವಿ. ಅಂದ್ರೆ ಇಡೀ ರಸ್ತೆಯ ಅರ್ಧ ಅವರು ಮುಳುಗಿರುವಂಥದ್ದು. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅವರ ಮುಕ್ಕಾಲು ಭಾಗ ದೇಹ ಮುಳುಗೋಗುತ್ತೆ. ಇದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ನಲ್ಲಿ ಪ್ರತಿ ಬಾರಿ ನಡೆಯುವಂತಹ ಘಟನೆ. ಎಷ್ಟೋ ಬಾರಿ ಇದೇ ರೀತಿಯ ಘಟನೆ ಪುನರಾವರ್ತನೆ ಆದ್ರೂ ಕೂಡ BBMP ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎತ್ತು ಕಾಣುತ್ತೆ. ಯಾಕಂದ್ರೆ ಇದು ಮೊದಲ ಬಾರಿಗೆ ನಡೆದಿರುವಂತಹ ಘಟನೆ ಅಲ್ಲ ಭಾವನಾ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಕಿನೋ ಥಿಯೇಟರ್ನ ಜಂಕ್ಷನ್ ನಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ. ಇವತ್ತು ಬಸ್ ಮುಳುಗಿದೆ. ಬಸ್ ಅದು ಹೈಟ್ ಇರುವಂತಹ ಕಾರಣ, ಅದು BMTC ಬಸ್ ಅಲ್ಲ, KSRTC ಬಸ್, ಅದು ಹೈಟ್ ಇರುತ್ತೆ. ಹಾಗಾಗಿ ಅದು ನಮಗೆ ಬಸ್ನ ಅರ್ಧ ಭಾಗ ಕಾಣಿಸ್ತಾ ಇದೆ. ಯಾವ್ದಾದ್ರು ಕಾರ್ ಬಂದಿದ್ರೆ ಅಥವಾ ಯಾವ್ದಾದ್ರು ಬೈಕ್ಗಳು ಬಂದಿದ್ರೆ ಮುಳುಗೋಗುವಂತಹ ಸಾಧ್ಯತೆ ಇರ್ತಾ ಇತ್ತು ಭಾವನಾ. ಎಸ್, ನಾನು ಕೆಳಗೆ ನಿಂತಿರುವಂತಹ ಮುತ್ತಪ್ಪ ಲಮಾಣಿನ ನಾನು ಇವಾಗ ಮಾತನಾಡಿಸ್ತೀನಿ. ಒಂದು ಕಡೆ ನಮ್ಮ ಪ್ರತಿನಿಧಿ ಶಶಿ ಒಂದು ಕಡೆ ನಿಂತು, ಅಂದ್ರೆ ಆ ಬ್ರಿಡ್ಜ್ನ ಭಾಗದಲ್ಲಿ ನಿಂತು ಮಾಹಿತಿ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಪ್ರದೇಶದಿಂದ ಕೆಳಗೆ ನೀರಿನಲ್ಲಿ ಇಳಿದು ಮುತ್ತಪ್ಪ ಲಮಾಣಿ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವಂತಹದ್ದು. ಮುತ್ತಪ್ಪ, ಈಗಾಗಲೇ ಮೇಲ್ಭಾಗದಿಂದ ಶಶಿ ನಿಮ್ಮನ್ನ ತೋರಿಸ್ತಾ ಇದ್ರು. ಎಷ್ಟು ದೂರ ಇದ್ದೀರಾ ನೀವು ಬಸ್ನಿಂದ ಅನ್ನುವಂತಹದ್ದು. ಅಷ್ಟು ದೂರ ಇದ್ದೇ ನಿಮ್ಮ ಅರ್ಧ ಭಾಗ ದೇಹ ನೀರಿನಲ್ಲಿ ಮುಳುಗಿ ಹೋಗಿದೆ. ಅಂದ್ರೆ ಆ ಬಸ್ ಇರುವಂತಹ ಜಾಗದಲ್ಲಿ ಎಷ್ಟು ಪ್ರಮಾಣದ ನೀರಿದೆ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಾಗುವಂತಹದ್ದು. ಎಷ್ಟು ದೊಡ್ಡ ಅಪಾಯ ಹಾಗಾದ್ರೆ ಅಲ್ಲಿ ಸಂಭವಿಸಬಹುದಿತ್ತು ಅಂತ. ಎಸ್ ಭಾವನಾ, ಇದು ನಿಜಕ್ಕೂ ಕೂಡ ಇವತ್ತು ಯಮಸ್ವರೂಪಿ ಎಲ್ಲರನ್ನ ಪ್ರಾಣ ತೆಗೆದುಕೊಂಡು ಹೋಗೋಕೆ ಬಂದಿದ್ದ. ಯಾಕಂದ್ರೆ ನಾನು ನಿಂತಿರುವಂಥದ್ದು ಬಸ್ನಿಂದ ಸುಮಾರು
ಒಂದು 100 ಮೀಟರ್ ಅಂತರ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಈಗಾಗಲೇ ನಾನು ನನ್ನ ಒಂದು ಹೈಟನ್ನು ನೋಡಿದ್ರೆ ನಾನು 6 ಅಡಿ ಇದ್ದೀನಿ. ನಾನೀಗ ಬಂದಿರುವಂಥದ್ದು ಕೇವಲ 10 ರಿಂದ 15 ಹೆಜ್ಜೆ ಆ ನೀರಿನ ಒಳಗಡೆ ಬಂದಿದ್ದಂಥದ್ದು. ಇಲ್ಲಿ ನನ್ನ 4 ಅಡಿಯಷ್ಟು ನೀರು, ಕೇವಲ ಒಂದು 10 ಹೆಜ್ಜೆ ಮುಂದೆ ಬಂದರೆ ಸಾಕು 4 ಅಡಿಯಷ್ಟು ನೀರು ಇಲ್ಲಿ ನಿಂತಿರುವಂಥದ್ದು. ಇನ್ನು ಆ ಬಸ್ಸನ್ನ ನಾನು ನೋಡ್ತಾ ಹೋದರೆ ಆ ಬಸ್ಸು ಸುಮಾರು ಒಂದು 14 ಅಡಿಯಷ್ಟು ಎತ್ತರವಾದಂತಹ ಬಸ್ ಅದು ಆಗಿದೆ. ಅಲ್ಲಿ ಈಗಾಗಲೇ ಸುಮಾರು ಒಂದು 5 ರಿಂದ 5.5 ಅಡಿಯಷ್ಟು ನೀರು ಈಗಾಗಲೇ ಅಲ್ಲಿ ಒಳಗಡೆ ಬಂದಿದೆ ಎಂಬ ಒಂದು ಮಾಹಿತಿ ಕೂಡ ಈಗಾಗಲೇ ಅಗ್ನಿಶಾಮ ಸಿಬ್ಬಂದಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಯಾಕಂದರೆ ಬಸ್ನ ಒಳಗಡೆಯೂ ಕೂಡ ಈಗ ಸೀಟ್ನ ಮೇಲ್ಭಾಗದಷ್ಟು ಕೂಡ ನೀರು ಈಗ ನಿಂತಿದೆ. ನನ್ನ ಒಂದು ಸೊಂಟದಷ್ಟು ನೀರಿನಲ್ಲಿ ನಾನೀಗ ಇದ್ದೀನಿ. ಅದು ಕೇವಲ 15 ರಿಂದ 20 ಹೆಜ್ಜೆ ಮುಂದೆ ಬಂದರೆ ನನಗೆ ಒಂದು ನನ್ನ ಸೊಂಟದಷ್ಟು ನೀರು ಇಲ್ಲಿ ಕಾಣಿಸುತ್ತೆ. ಯಾಕಂದರೆ ಇನ್ನು ನಾವು ಬಸ್ಸನ್ನ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಸ್ನ ಅರ್ಧದಷ್ಟು ನೀರು ಈಗಾಗಲೇ ತುಂಬಿಕೊಂಡಿರುವಂಥದ್ದು. ಇನ್ನು ನಾವು ಈಗಾಗಲೇ ಅಲ್ಲಿ ಆ ಒಂದು ಬಸ್ನಲ್ಲಿರುವಂತಹ ಜನರನ್ನು ರಕ್ಷಣೆ ಮಾಡೋಕ್ಕೆ ಹೋದಂತಹ ಮಕ್ಕಳು ಕೂಡ ಸಾವನ್ನಪ್ಪುವಂತಹ ಯಾವುದು ಸನ್ನಿವೇಶ ಕೂಡ ಆಗ್ತಾ ಇತ್ತು. ಯಾಕಂದರೆ ಅಲ್ಲಿ ಮೇಲೆ ಒಂದು ಹೋದಂತಹ ಟ್ರೈನ್ ಟ್ರ್ಯಾಕ್ ಇದೆಯೋ ಆ ಟ್ರೈನ್ ಟ್ರ್ಯಾಕ್ ಮೇಲ್ಗಡೆ ಹೈ ಇಂಟೆನ್ಷನ್ ವೈರ್ ಕೂಡ ಹಾದಿ ಹೋಗುತ್ತೆ. ಯಾಕಂದರೆ ಬೆಂಗಳೂರಿಗೆ ಬರುವಂತಹ ಟ್ರೈನ್ಗಳು ಆ ಒಂದು ವಿದ್ಯುತ್ ತಂತಿಯ ಮೂಲಕ ಸಂಚಾರವನ್ನು ಮಾಡ್ತವೆ. ಆ ಒಂದು ಹೈ ಇಂಟೆನ್ಷನ್ ವೈರ್ನ ಕೆಳಗಡೆ ಒಂದು ಟ್ರೈನ್ ಹೋಗ್ತಾ ಇತ್ತು. ಜೊತೆಗೆ ಆ ಟ್ರೈನ್ ಪೂರ ಬ್ರಿಡ್ಜ್ ಇದೆ ಅದು ಕೂಡ ಕಬ್ಬಿಣದಿಂದ ಕೂಡಿದೆ. ಒಂದು ವೇಳೆ ಏನಾದರೂ ಹೈ ಇಂಟೆನ್ಷನ್ ವೈರ್ ಅಲ್ಲಿರುವಂತಹ ಜನರಿಗೆ ತಾಗಿದ್ದಾದರೆ ಬಸ್ಸಲ್ಲಿರುವಂತಹ 25ಕ್ಕೂ ಹೆಚ್ಚು ಜನ, ಜೊತೆಗೆ ಅವರನ್ನು ರಕ್ಷಣೆ ಮಾಡೋಕ್ಕೆ ಬಂದಂತಹ 4 ರಿಂದ 5 ಜನ ಯುವಕರಿದ್ದಾರೆ, ಅವರು ಕೂಡ ಇವತ್ತು ಜೀವನ ಕಳ್ಕೋಬೇಕಾಗಿತ್ತು. ಯಾಕಂದರೆ ಹೈ ಟೆನ್ಷನ್ ವೈರ್ 3000 ವೋಲ್ಟೇಜ್ಗಿಂತಲೂ ಕೂಡ ಹೆಚ್ಚಾದಂತಹ ಪವರ್ ಆ ಒಂದು ವೈರಿಗೆ ಇರುವಂಥದ್ದು. ಆ ಒಂದು ವೈರ್ ಮೂಲಕನೇ ಕೂಡ ಈಗಾಗಲೇ ಬಸ್ಗಳು ಕೂಡ ಟ್ರೈನ್ ಹಾದು ಹೋಗುತ್ತೆ. ಈಗ ನಾನು ನೋಡ್ತಿರ್ಬೋದು, ಕೇವಲ ಒಂದು ಹೆಜ್ಜೆ ನಾನು ಒಳಗಡೆ ಇಟ್ಟರೆ ನನ್ನ ಒಂದು ಸೊಂಟದಷ್ಟು ನೀರು ಈಗಾಗಲೇ ಇಲ್ಲಿ ಬಂದಿರುವಂಥದ್ದು. ಅಲ್ಲಿ 5 ಅಡಿ ನೀರು ತುಂಬಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದಂಥದ್ದು ಅಲ್ಲಿರುವಂತಹ ಮಹಿಳೆ ಒಬ್ಬಳು ಗರ್ಭಿಣಿ ಆಗಿರುವಂಥದ್ದು. ಗರ್ಭಿಣಿ ಮಹಿಳೆಯನ್ನು ಆ ಒಂದು ಎಮರ್ಜೆನ್ಸಿ ಎಕ್ಸಿಟಿಂದ ತೆಗೆಯೋದು ತುಂಬ ಕಷ್ಟವಾಗುತ್ತೆ. ಯಾಕಂದರೆ ಎಮರ್ಜೆನ್ಸಿ ಎಕ್ಸಿಟ್ನ ವಿಂಡೋ ಏನಿದೆ ಅದು ತುಂಬ ಸಣ್ಣ ಗಾತ್ರದಾಗಿರುತ್ತೆ. ಅಲ್ಲಿ ಕೇವಲ ನನ್ನಂತಹ ಜನರೇ ಅಲ್ಲಿ ಹೊರ ಬರೋಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಗರ್ಭಿಣಿ ಮಹಿಳೆ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ಆ ಒಂದು ಎಕ್ಸಿಟ್ ಡೋರಿಂದ ಹೊರ ಬರೋಕ್ಕೆ ಅದು ಅಸಾಧ್ಯವಾದಂತಹ ಒಂದು ಘಟನೆ. ಯಾಕಂದರೆ ಆ ಒಂದು ಎಕ್ಸಿಟ್ನ ಒಂದು ವಿಂಡೋ ಮೇಲ್ಗಡೆ ಏನಿರುತ್ತೆ ಆ ವಿಂಡೋ ಸಂಪೂರ್ಣವಾಗಿ ಚಿಕ್ಕದಾದಂತಹ ವಿಂಡೋ ಆಗಿರುತ್ತೆ. ಅಲ್ಲಿಂದ ಗರ್ಭಿಣಿ ಮಹಿಳೆಯೊಬ್ಬರು ಹೊರ ಬರುವಂಥದ್ದು ನಿಜಕ್ಕೂ ಕೂಡ ಅಸಾಧ್ಯದ ಮಾತು. ಆದರೆ ಆ ಮಹಿಳೆ ಜೊತೆಗೆ ಅಲ್ಲಿರುವಂಥ ಯುವಕರು ಆ ಒಂದು ಮಹಿಳೆಯನ್ನು ಹೊರ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿರುವಂಥದ್ದು. ದೊಡ್ಡ ಅನಾಹುತ ಅವರು ಕೂಡ ಈಗಾಗಲೇ ತಪ್ಪಿದೆ ಅಂತಲೇ ಹೇಳ್ಬೋದು ಭಾವನಾ. ಯಾಕಂದರೆ ಬಸ್ ಚಾಲಕನ ಒಂದು ಅಜಾಗ್ರತೆತನ, BBMPಯ ಒಂದು ನಿರ್ಲಕ್ಷ್ಯದಿಂದಾಗಿ ಜನ ಈಗ ಸಾಯುವಂತಹ ಒಂದು ಸ್ಥಿತಿ ಕೂಡ ಈಗ ಬಂದಿರುವಂಥದ್ದು. ಈಗಾಗಲೇ BBMP ಮೇಯರ್ ಆದಂತಹ ಪದ್ಮಾವತಿಯವರು ಈಗಾಗಲೇ ಸ್ಥಳಕ್ಕೆ ಬಂದಿರುವಂಥದ್ದು. ಪದ್ಮಾವತಿಯವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ನ್ಯೂಸ್ನ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇತ್ತು. ಇದನ್ನು ನೋಡೋದಂತಹ ಪದ್ಮಾವತಿಯವರು ಈಗಾಗಲೇ ನನ್ನ ಜೊತೆ ಇರುವಂಥದ್ದು. ಪದ್ಮಾವತಿಯವರೇ, ಪ್ರತಿ ಬಾರಿ ಕೂಡ ಪ್ರತಿ ಸಾರಿ ಮಳೆ ಬಂದಾಗ ಜನ ಈ ಒಂದು ನೀರಿನಲ್ಲಿ ಸಾಯ್ತಾ ಇರ್ತಾರೆ, ಬಸ್ ಕೂಡ ಈಗ ಸಿಕ್ಕಾಕೊಂಡಿರುವಂಥದ್ದು. ಇದಕ್ಕೆ ಯಾವಾಗ ನಮಗೆ ಸೊಲ್ಯೂಷನ್ ಸಿಗೋದು? ಸುವರ್ಣ ನ್ಯೂಸಲ್ಲಿ ಮಾತಾಡಿ ಬಂದಿದ್ದೀನಿ ಸರ್. ನಾನು ಈಗ ತಾನೇ ಜಸ್ಟ್ ಸುವರ್ಣ ನ್ಯೂಸಲ್ಲಿ ಮಾತಾಡಿದ್ದೀನಿ. ಸಮಸ್ಯೆ ಪರಿಹಾರ ಮಾಡೋಣ, ಒಂದು ಪರ್ಮನೆಂಟ್ ರೆಮಿಡಿ ಮಾಡಬೇಕು, ಇದನ್ನ ಪರ್ಮನೆಂಟ್ ರೆಮಿಡಿ ಮಾಡಬೇಕು. ಈಗ ತಾನೇ ಸುವರ್ಣ ನ್ಯೂಸ್ ನನಗೆ ಕನೆಕ್ಷನ್ ಕೊಟ್ಟು ನಾನು ರಿಯಾಕ್ಷನ್ ಮಾಡಿದ್ದೀನಿ. ನಾನು ಅಲ್ಲ ಮೇಡಮ್, ಇದು ಇವತ್ತಿಂದ ಅಲ್ಲ ಸಮಸ್ಯೆ, ಇದು ಕಳೆದ 4 ವರ್ಷದಿಂದ ಕೂಡ ಇದೇ ರೀತಿಯಾದ ಘಟನೆ ನಡೀತಾ ಇರೋದು. ಒಂದು ನಿಮಿಷ ಇರಿ ಸರ್, ನಾವು ನೋಡ್ತಾ ಇದೀವಿ. ಅಲ್ಲ ಮೇಡಮ್, ಘಟನೆ ಆದ ನಂತರ ನೋಡಕ್ ಬರುವಂತದ್ದು ಏನು? ಜನರ ಜೀವ ಹೋಗಿದ್ರೆ ಏನ್ ಮಾಡಂತೀರಾ ಸರ್? ಏನ್ ಮಾಡ್ತಾ ಇದ್ರೆ ಅಂದ್ರೆ ಜನರ ಇಲ್ಲಿ ಸಮಸ್ಯೆ. ಜನ ಸತ್ತಿದ್ರೆ ಯಾರು ಮೇಡಮ್ ಜವಾಬ್ದಾರರು? ಜನ ಸತ್ತಿದ್ರೆ ಯಾರು ಜವಾಬ್ದಾರರು? ಸರ್ ನೀವು ಜನ ಸತ್ತಿದ್ರೆ ಯಾರು ಜವಾಬ್ದಾರರು ಮೇಡಮ್? ಈ ಘಟನೆ ಇವತ್ತೇ ಆಗಿರೋದಂತಲ್ಲ, ಪ್ರತಿ ಬಾರಿ ಕೂಡ ನೀರು ತುಂಬ್ತಾನೆ ಇರುತ್ತೆ. ಮಳೆ ಬಂದಿದೆ, ಮಳೆ ಪ್ರಕೃತಿ ಅದು ಏಕಾಏಕಿ ಇಷ್ಟು ಜೋರ್ ಮಳೆ ಬಂದಿದೆ. ಎಲ್ಲ ಸ್ಯಾನಿಟರಿ ಎಲ್ಲ ಬ್ಲಾಕ್ ಆಗಿ ಮೇಲೆಲ್ಲ ಮೇಲೆ ತುಂಬ್ಕೊಂಡು ಬಂದ್ಬಿಟ್ಟಿದೆ. ಅದನ್ನ ನೋಡೋಣ, ಪರಿಸ್ಥಿತಿ ನೋಡೋಣ ಅಲ್ವಾ? ನೋಡಕ್ಕಿಂತ ಮುಂಚೆನೆ ನಾವು ನೋಡಕ್ಕಲ್ಲ ಮೇಡಮ್, ನೀವು ಅಧಿಕಾರಕ್ಕೆ ಬಂದು ಎಷ್ಟು ದಿನ ಆಯ್ತು? ಈ ಹಿಂದೆ ಕಂಪ್ಲೇಂಟ್ಗಳು ಬರ್ತಾರೆ ಮಾಡಿ ಬಂದಿದ್ದೀನಿ. ಈಗ ತಾನೇ ನಿಮ್ ಸುವರ್ಣ ನ್ಯೂಸ್ಗೆ ರಿಯಾಕ್ಷನ್ ಮಾಡಿ ಬಂದಿದ್ದೀನಿ ನಾನು. ಒಂದು ನಿಮಿಷ ನನ್ನ ಕೆಲಸ ಮಾಡಕ್ ಬಿಡಿ. ಎಸ್ ಭಾವನಾ, ಇದು ಏನು ಪದ್ಮಾವತಿಯರ ಮಾತು ನಾನು ತಿಳ್ಕೊಂತೀನಿ. ಮೊದಲು ತಿಳ್ಕೊಂಡ ನಂತರ ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು.
ಒಂದು ವೇಳೆ ಪದ್ಮಾವತಿ ತಿಳ್ಕೊಳ್ಳೋದಿದ್ರೆ ಈ ಒಂದು ಜನ ಎಲ್ಲಿ ಹೋಗ್ತಾ ಇದ್ರೋ ಗೊತ್ತಿಲ್ಲ. ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದರೂ ಕೂಡ ಯಾರೊಬ್ಬರು ಕೂಡ ಈ ಒಂದು ಈ ಒಂದು ಅವಘಡನ ತಪ್ಪಿಸೋಕೆ ಯಾರಿಂದಲೂ ಕೂಡ ಆಗ್ತಾ ಇರೋದಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸಗಳು. ಘಟನೆ ಆದ ನಂತರ ಈ ಎಲ್ಲ ಅಧಿಕಾರಿಗಳು ಬಂದು ತಮ್ಮ ಒಂದು ಏನು ಶೋ ಅಪ್ ಅನ್ನು ಕೊಟ್ಟು ಹೋಗ್ತಾರೆ ಅಂತಲೇ ನಾವು ಹೇಳ್ಬೋದು. ಯಾಕಂದ್ರೆ ಅಲ್ಲಿದ್ದಂತಹ ಅಮೂಲ್ಯವಾದ ಜೀವಗಳು ಹೋದ ನಂತರ ಯಾರು ಅವರಿಗೆ ಹೊಣೆ ಆಗ್ತಾ ಇದ್ರು, ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಅವರ ಒಂದು ಜೀವನ ರಕ್ಷಣೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯುವಕರ ಒಂದು ಸಮಯ ಪ್ರಜ್ಞೆಯಿಂದ ಅಲ್ಲಿರುವಂತಹ ಎಲ್ಲ ಜನ ಉಳ್ಕೊಂಡಿದ್ದಾರೆ. ಭಾವನಾ. ಎಸ್ ಮುತ್ತಪ್ಪ, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ಶಶಿನ ನಾನು ಪ್ರಮುಖವಾಗಿ ಮಾತನಾಡಿಸ್ತೀನಿ. ಶಶಿ, ನಾವೀಗಾಗಲೇ ದೃಶ್ಯದಲ್ಲಿ ತೋರಿಸಿದ್ವಿ, ಅಲ್ಲಿರುವಂತಹ ಯುವಕರು ಯಾರು ರಕ್ಷಣೆಗೆ ಬಂದಿದ್ರು ಆ ಯುವಕರು ಹಾಗೂ ಅಲ್ಲಿ ರಕ್ಷಿಸಲ್ಪಟ್ಟಂತಹ ಪ್ರಯಾಣಿಕರು ಏನಿದ್ರು ಅವ್ರು ಹಿಂಗೆ ದಾಟ್ಕೊಂಡು ಹೋಗ್ತಾ ಇದ್ದ ಹಾಗೆ ಅಲ್ಲಿ ಒಂದು ಟ್ರೈನ್ ಪಾಸ್ ಆಗುತ್ತೆ, ತಕ್ಷಣವೇ ಟ್ರೈನ್ ಪಾಸ್ ಆಗುತ್ತೆ. ಶಶಿ, ಗೊತ್ತಾಗುತ್ತಾ ಅಲ್ಲಿ ಎಷ್ಟು ಭಾಗ ಖಾಲಿ ಇದೆ ಅಂತ? ಅಂದ್ರೆ ಆ ಹಳಿಗೂ ಅವ್ರು ನಿಂತಿದ್ದಂತಹ ಸ್ಪೇಸಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನುವಂಥದ್ದು? ಎಸ್ ಭಾವನಾ, ನಾನೀಗ ನಮ್ಮ ಕ್ಯಾಮ್ರಾಮನ್ಗೆ ಹೇಳಿ ನಿಮಗೆ ಎಕ್ಸಾಕ್ಟ್ ದೃಶ್ಯವನ್ನು ನಾನು ತೋರಿಸ್ತೀನಿ. ಆ ಬಸ್ ಇವಾಗ ನಿಂತಿರುವಂತಹ ದೃಶ್ಯ ಮತ್ತೆ ಮೇಲ್ಗಡೆ ಇರುವಂತಹ ರೈಲ್ವೆ ಟ್ರ್ಯಾಕ್ ಕೇವಲ ಅದೊಂದು 2-3 ಅಡಿಗಳ ಅಂತರ ಅಷ್ಟೇ, ತುಂಬಾ ಹೈಟ್ ಏನೂ ಇಲ್ಲ. ಅಂದ್ರೆ ಆ ಬಸ್ಸನ್ನು ನೀರಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಸ್ ಮೇಲೆ ಹತ್ತಿ ಅಲ್ಲಿಂದ ರೈಲ್ವೆ ಟ್ರ್ಯಾಕಿಗೆ ಹೋಗಿ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಇಡೀ ನೀರು ಬಸ್ಗೆ ತುಂಬಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರಿಗೆ ತಾವು ಹೇಗಾದ್ರೂ ಉಳ್ಕೊಳ್ಬೇಕು, ಹೇಗಾದ್ರೂ ಇಲ್ಲಿಂದ ಪಾರಾಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದಾಗಿ ಬಸ್ ಮೇಲೆ ಹತ್ತಿ ಆನಂತರ ಆ ರೈಲ್ವೆ ಟ್ರ್ಯಾಕ್ ಮೂಲಕ ಹೊರಗಡೆ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಮತ್ತೆ ಈ ರೈಲ್ವೆ ಟ್ರ್ಯಾಕ್ ಏನಿದೆ ಅದು ಅತ್ಯಂತ ಬ್ಯುಸಿಯೆಸ್ಟ್ ರೈಲ್ವೆ ಟ್ರ್ಯಾಕ್. ಯಾಕಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ತುಂಬಾ ಸಮೀಪದಲ್ಲಿರುವಂತಹ ರೈಲ್ವೆ ಟ್ರ್ಯಾಕ್ ಇದು. ಯಾವಾಗ್ಲೂ ರೈಲುಗಳು ಓಡಾಟವನ್ನ ಮಾಡ್ತಾನೆ ಇರ್ತವೆ. ಆದ್ರೆ ಬಸ್ಸಿನಲ್ಲಿದ್ದಂತಹ ಪ್ರಯಾಣಿಕರಿಗೆ ತಾವು ಇಂತಹ ಆಘಾತಕಾರಿ ಸಂದರ್ಭದಲ್ಲಿ ತಕ್ಷಣ ಪಾರಾಗಬೇಕು ಅನ್ನೋದು ಅವರ ಉದ್ದೇಶ. ಹಾಗಾಗಿ ಅವರು ತಕ್ಷಣ ಅಲ್ಲಿಂದ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ತಕ್ಷಣ ರೈಲು ಬರುತ್ತೆ, ಯಾರಿಗೂ ಯಾವುದೇ ರೀತಿಯ ಅಪಾಯ ಸಂಭವಿಸದೇ ಇರುವಂತದ್ದು ಅದೃಷ್ಟ ಅಂತಾನೆ ಹೇಳ್ಬೋದು. ನಮ್ಮ ಜೊತೆ ಒಂದಷ್ಟು ಯುವಕರಿದ್ದಾರೆ, ಅವ್ರನ್ನ ಕೇಳೋಣ ಇಡೀ ಇನ್ಸಿಡೆಂಟ್ ಆಗಿದ್ದು ಹೇಗೆ, ಮತ್ತೆ ಎಷ್ಟು ಜನ ಬಸ್ನಲ್ಲಿದ್ರು, ಅವರು ನೋಡಿದಾಗ ಇಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಕೇಳೋಣ. ಸರ್, ನೀವು ಇಲ್ಲಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಸಿಚುವೇಶನ್ ಹೇಗಿತ್ತು, ರೆಸ್ಕ್ಯೂ ಆಪರೇಷನ್ ಎಲ್ಲ ಹೇಗೆ ನಡೀತು? ಸರ್, ಇದು ನಾವು ಇರುವಾಗ ನೋಡುವಾಗಲೇ ಅರ್ಧ ಬಾರಿ ತುಂಬಿತ್ತು. ಆ ಬಸ್ ಡ್ರೈವರ್ ಏನು ಮಾಡಿದ್ರು, ಹೊಡ್ಕೊಂಡು ಹೋಗೋಣ ಅಂತ ಸ್ಪೀಡಿಗೆ ಹೊಡ್ಕೊಂಡು ಬಂದರು. ಅವರಿಂದ ಆಗಿಲ್ಲ, ಅಲ್ಲೇ ಬಂದು ಅರ್ಧದಲ್ಲಿ ನಿಂತೋಯ್ತು ಗಾಡಿ. ಒಳಗಡೆ ಒಂದು 40 ಜನ ಮೇಲೆ ಇದ್ರು. ಅವ್ರನ್ನ ಕಾಪಾಡಿಸಿದ್ರೆ ನಮ್ಮ ಏರಿಯಾದವರು ಒಂದು ಕೆಲವರು ಜನ ಕಾಪಾಡಿಸೋರೆ. ಇದು ಮಾಮೂಲಿ ಯಾವಾಗಲೂ ನಡೆಯೋದೆ, ಇವತ್ತು ನೆನ್ನೆ ನಡೆಯೋದಲ್ಲ, ತುಂಬಾ ಭಾರಿ ವರ್ಷದಿಂದ ನಡೆಯೋದು. ಬಸ್ ಡ್ರೈವರು ಅಲ್ಲೇ ನಿಂತ್ಕೊಂಡಿದ್ದಿದ್ರೆ ಈ ತರದ್ ಆಗ್ತಾ ಇತ್ತಾ ಹೇಗೆ ಅಂತ? ಬಸ್ ಡ್ರೈವರ್ ನಿಂತಿದ್ರು ಇದು ಸಾಧ್ಯ ಇಲ್ಲ ಇದು. ಆದ್ರೆ ಬಸ್ ಅವ್ರು ಬಂದಿದ್ರು ತುಂಬಾ ಪ್ರಾಬ್ಲಮ್. ಅವ್ರು ಬಂದಿದ್ದು ತಪ್ಪು. ಪಾಸ್ ಆಗ್ಬಿಡೋಣ ಅಂತ ಅನ್ಕೊಂಡು ಒಂದೇ ಸತಿ ಹೊಡ್ಕೊಂಡು ಹೋಗ್ಬಿಡೋಣ ಅಂತ ಅವ್ರು ಬಂದ್ರು. ಆದ್ರೆ ಆಗಿಲ್ಲ, ಅರ್ಧದಲ್ಲಿ ನಿಂತೋಯ್ತು ಗಾಡಿ. ಒಳಗಡೆ ಪ್ಯಾಸೆಂಜರ್ ತುಂಬಾ ಪ್ರಾಬ್ಲಮ್. ಮತ್ತೊಬ್ಬ ಯುವಕ ಇದ್ದಾನೆ, ಇಲ್ಲಿನ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರೆಸ್ಕ್ಯೂ ಮಾಡಿದಂತವ್ರು. ಸರ್, ನೀವು ಎಷ್ಟು ಜನರನ್ನ ಕಾಪಾಡಿದ್ರಿ ಬಸ್ನಲ್ಲಿ? ಬಸ್ಸಲ್ಲಿ ಒಂದು 10 ಜನ ಇದ್ರು ಸರ್. 10 ಜನದಲ್ಲಿ ಲೇಡೀಸ್ ಒಂದು 5 ಜನ ಇದ್ರು, ಒಂದು ತಾತ ಇದ್ರು. ಅವ್ರನ್ನ ಈ ಕಡೆಯಿಂದ ಕರ್ಕೊಂಡ್ ಆಗಿಲ್ಲ, ಅದಕ್ಕಿಂತ ಕಿಟಕಿ ಜಾಗದಿಂದ ಕರ್ಕೊಂಡು ರೈಲ್ವೆ ಬ್ರಿಡ್ಜ್ ಮೇಲೆ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಟ್ಟಿವಿ ಸರ್. ಯಾರಿಗೂ ಏನೂ ಆಗಿಲ್ಲ? ಏನೂ ಆಗಿಲ್ಲ ಸರ್ ಯಾರಿಗೂ. ಅಲ್ಲ, ಬಸ್ನಲ್ಲಿ ಯಾರೋ ಗರ್ಭಿಣಿ ಇದ್ರ ಮಹಿಳೆ? ಒಬ್ರು ಇದ್ರು ಸರ್, ಒಬ್ರು ಇದ್ರು. ಅವ್ರನ್ನ ಆಚೆ ಎತ್ತಕ್ ಆಗಿಲ್ಲ, ಹಂಗಿದ್ರು ಟ್ರೈ ಮಾಡಿ ಒಂದು 5 ಜನ ಸೇರ್ಕೊಂಡು ಎತ್ತಿದ್ವಿ ಸರ್ ನಾವು. ಬಸ್ನ ಸಿಬ್ಬಂದಿ, ಕಂಡಕ್ಟರ್, ಡ್ರೈವರ್ ಅವ್ರೇನ್ ಕಾಪಾಡ್ಲಿಲ್ವಾ ಜನರನ್ನ? ಸೈಲೆಂಟ್ ಆಗಿ ಕೂತ್ಕೊಂಡು ಫೋನ್ ಮಾಡ್ತಾ ಇದ್ರು ಸರ್, ಅವ್ರಿಗೆ ಇವ್ರಿಗೆ ಅಂತ ಫೋನ್ ಮಾಡ್ತಾ ಇದ್ರು. ಅವ್ರನ್ನೂ ಆಚೆ ತಗೊಂಡ್ ಬಂದಿದ್ದು ನಾವೇ ಸರ್. ಅಲ್ಲ, ಇಲ್ಲಿ ಪ್ರತಿ ಬಾರಿ ಇದೇ ತರ ಆಗ್ತಾ ಇರುತ್ತಲ್ಲ, ಇಲ್ಲಿನ ಜನಪ್ರತಿನಿಧಿಗಳು ಯಾರು ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸನ ಮಾಡಲ್ವಾ? ಇಲ್ಲ ಸರ್, ಮಾಡಿದ್ದಾರೆ. ಇಲ್ಲಿ ಮೋಟರ್ ರೆಡಿ ಮಾಡಿದ್ದಾರೆ. ಅವಾಗ ಅದನ್ನು ಬ್ಲಾಕ್ ಆಗ್ತಾ ಇದೆ, ಸರಿಯಾಗಿ ಅದು ವರ್ಕ್ ಆಗ್ತಾ ಇಲ್ಲ. ಅವಾಗ ಇದು ಬರೋ ಗಲೀಜೆಲ್ಲ ಬಂದು ಆ ಮೋಟರ್ ಒಳಗಡೆ ಸಿಕ್ಕಾಕೊಂತ ಇದೆ. ಆಮೇಲೆ ಅವಾಗ ರೆಡಿ ಮಾಡ್ತಾರೆ, ಅವಾಗ ರಿಪೇರ್ ಆಗ್ತದೆ ಸರ್. ಅದು ಜಾಸ್ತಿ ಏನು ಅದು ಯೂಸ್ ಆಗಲ್ಲ. ಈ ಸತಿ ಬಂದು ಅಲ್ಲಿ ರೋಡೆಲ್ಲ ಹೊಡೆದೋಗ್ಬಿಟ್ಟು ತುಂಬಾ ಹೆವಿ ನೀರು ಬಂದ್ಬಿಟ್ಟಿದೆ. ರೋಡ್ ಎಲ್ಲ ಡ್ಯಾಮೇಜ್ ಆಗಿದೆ. ಮೊನ್ನೆ ಒಂದು ವಾರದಿಂದ ಇದು ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅದು ಇನ್ನೂ ರೆಡಿ ಆಗಿಲ್ಲ ಸರ್. ಪವನ, ನೀವು ಇಲ್ಲಿ ಮಾತಾಡೋ ಯುವಕರನ್ನ ಕೇಳಿದ್ರಿ,
ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಪುನರಾವರ್ತನೆ ಆಗುತ್ತೆ. ಇಲ್ಲಿ ನೀರು ತುಂಬಿಕೊಂಡ್ರೆ ಆ ನೀರನ್ನ ಹೊರಗಾಗೋದಕ್ಕೆ ಇಲ್ಲೊಂದು ಮೋಟರನ್ನ ಅಳವಡಿಸ್ತಾರೆ. ಅದು ಕೇವಲ ಟೆಂಪ್ರವರಿ ಸೊಲ್ಯೂಷನ್ ಆಗುತ್ತೆ. ಮಳೆ ಬಂದಾಗ ಮೋಟರ್ ಆನ್ ಆಗುತ್ತೆ, ಇಲ್ಲಿ ತುಂಬಿಕೊಂಡಂತಹ ನೀರು ಹೊರಗೋಗುತ್ತೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ಸಾರಿ ನೀರು ಹರಿದು ಬಂದ್ರೆ ಇಲ್ಲಿನ ನೀರನ್ನ ಹೊರಗಾಕುವಂತಹ ಶಕ್ತಿ ಆ ಮೋಟಾರ್ಗೂ ಕೂಡ ಇರಲ್ಲ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದು ಇಲ್ಲಿನ ಜನರಿಗೆ ಇದು ರೊಟೀನು. ಯಾಕಂದ್ರೆ ಮಳೆ ಬಂದಾಗ ಎಲ್ಲವೂ ಕೂಡ ನೀರು ನಿಂತ್ಕೊಳ್ಳುತ್ತೆ. ಇಲ್ಲಿನ ಜನರಿಗೆ ಮಳೆ ಬಂದ ತಕ್ಷಣ ಇಲ್ಲಿನ ಹುಡುಗರಿಗೆ, ಈ ಏರಿಯಾದಲ್ಲಿರುವಂತಹ ಯುವಕರಿಗೆ ಯಾರಾದ್ರೂ ಸಿಕ್ಕಾಕೊಳ್ತಾರೇನೋ, ಯಾವ್ದಾದ್ರು ವೆಹಿಕಲ್ಸ್ ಈ ಕಡೆಯಿಂದ ಪಾಸ್ ಆಗುವಂತವ್ರು ಸಿಕ್ಕಾಕೊಳ್ಬಹುದು ಅಂತ ಗಮನಿಸೋದೇ ಒಂದು ಕೆಲಸ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಕೂಡ BMTC ಬಸ್ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು. ಅದರಲ್ಲಿದ್ದವರನ್ನೆಲ್ಲರನ್ನೂ ಕೂಡ ದೋಣಿಯಲ್ಲಿ ರಕ್ಷಿಸಲಾಗಿತ್ತು. ಭಾವನಾ. ಎಸ್ ಶಶಿ, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ನಮ್ಮ ಪ್ರತಿನಿಧಿಗಳಾದಂತಹ ಶಶಿ ಮತ್ತು ಮುತ್ತಪ್ಪಲಮಾಣಿ ಲೈವ್ ದೃಶ್ಯಗಳ ಮೂಲಕ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ವಿವರಿಸಿದ್ರು. ಈಗಾಗಲೇ ಮೇಯರ್ ಪದ್ಮಾವತಿ ಅವರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ.